ಆಡಿದವನು ಬಾಳಿಯಾನು ಅನ್ನೋ ಗಾದೆ ಸುಳ್ಳಾಗ್ಲಿಲ್ಲ. ಕೊನೆಗೂ ನಾನೇನ್ ಅಂದ್ಕೊಂಡಿದ್ನೋ ಅದೇ ನಿಜ ಆಗ್ತಾ ಇದೆ. ಆ ಕೊಂಪೆನ ಬಿಟ್ಟು ಮಹಾರಾಣಿ ತರ ಇರ್ಬೇಕು ಅಂತ ಈ ಮನೆಗ್ ಬಂದ್ ಸೇರ್. ಇನ್ಸ್ಪೆಕ್ಟರ್ ರೀ ಇನ್ಸ್ಪೆಕ್ಟರ್. ಹೇಳಿ ಮೇಡಮ್. ಕಿರ್ಚಾಡಿ ಕಿರ್ಚಾಡಿ ಸುಸ್ತಾಯ್ತಾ? ಹೊಟ್ಟೆನೂ ಹಸ್ತಿರ್ಬೇಕಲ್ಲ. ಇನ್ನೊಂದು ಅರ್ಧ ಗಂಟೆ ಊಟ ಬಂದ್ಬಿಡುತ್ತೆ. ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡಿದ್ದೀನಲ್ಲ, ಇನ್ನು ಯಾಕ್ರಿ ನನ್ನ ಮಗನ್ನ ಕೂಡ ಹಾಕೊಂಡಿದ್ದೀರಾ? ಬಿಡ್ರಿ ಅವನ್ನ. ಕೋರ್ಟ್ ಹಿಯರಿಂಗ್ ಆಗಿ ಆರ್ಡರ್ ಶೀಟ್ ಕೈಗೆ ಬಂದ್ಮೇಲೆ ಮೇಡಮ್ ಇವನ್ನ ಬಿಡಕ್ಕಾಗೋದು. ಕರೀರಿ ನನ್ನ ಗಂಡನ್ನ, ಅವ್ರ ಹತ್ರನೇ ಹೇಳ್ತೀನಿ. ನಿಮ್ ಗಂಡ ರಾಜಕಾರಣಿ ಹೌದು, ಆದ್ರೆ ಸ್ಟೇಷನ್ನು ಕಾನೂನು ಇವೆರಡು ಅವ್ರು ಹೇಳ್ದಂಗೆ ನಡೆಯಲ್ಲ. ಬೇಕು ಅಂದಾಗ ಬರೋದಕ್ಕೆ, ಸಾಕು ಅಂದಾಗ ಹೋಗೋದಕ್ಕೆ ಇದು ಯಾರಪ್ಪನ ಮನೇನೂ ಅಲ್ಲ. ವಿಕಿ, ನಿನಗೆ ಈ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಚೆನ್ನಾಗಿ ಗೊತ್ತಲ್ವಾ? ನೀನೇ ಸ್ವಲ್ಪ ನಿಮ್ಮಮ್ಮಂಗೆ ಹೇಳು. ಅತಿಯಾಗಿ ಮಾತಾಡ್ತಾ ಇದ್ದೀರಾ ಇನ್ಸ್ಪೆಕ್ಟರ್. ಅಮ್ಮ ಮಗ ಇಬ್ರು ಸರಿಯಾಗಿದ್ದೀರಾ ಬಿಡಿ. ಇಷ್ಟು ದಿನ ಪಾಪ ಮಗ ಕೊಲೆ ಮಾಡಿರೋದನ್ನ ತಾಯಿ ಆದವಳು ಅದು ಹೇಗೆ ಸಹಿಸ್ಕೊತಾಳು ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ನೀವೇ ಕೊಲೆ ಮಾಡಿ ಬಂದಿದ್ದೀರಲ್ಲ, ನಾಚಿಕೆ ಆಗ್ಬೇಕು ನಿಮಗೆ. ಏನ್ ಮಾಮ್ ನೀನು ಕೇಸ್ ಮುಗಿಲಿ ಅಂತ ಹೀಗೆಲ್ಲ ಕೊಲೆ ಮಾಡ್ತಾರ? ಸ್ವತಃ ರೌಡಿ ಆಗಿದ್ರು ಡ್ಯಾಡೇ ಸುಮ್ಮನಿದ್ದಾರೆ ಅಂದ್ರೆ ನಿನಗೆ ಅರ್ಥ ಆಗ್ಲಿಲ್ವಾ? ಈಗ ನೋಡು, ನಿನ್ನಿಂದಾಗಿ ನಾವಿಬ್ರು ಜೈಲಲ್ಲಿ ಇರೋದು. ಇಷ್ಟ ಆದ್ಮೇಲೂ ನೀನು ನಿಮ್ಮ ಅಪ್ಪನ ತರನೇ ಮಾತಾಡ್ತಿದ್ಯಾ ಅಲ್ವಾ ವಿಕ್ಕಿ? ನನಗೆ ನಿಮ್ಮ ಅಪ್ಪನ ತರ ರಾಜಕೀಯ ಗೊತ್ತಿಲ್ಲ ನಿಜ, ಆದ್ರೆ ನನಗೆ ನನ್ನ ಕುಟುಂಬನ ಹೇಗೆ ಉಳಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಬದ್ಲಾಗು ಅಂತ ಎಷ್ಟು ಸರಿ ಬಡ್ಕೊಂಡೆ ಹೇಳು, ಆದ್ರೆ ನೀನು ಬದ್ಲಾಗ್ಲೇ ಇಲ್ಲ. ನೀನು ಸಂಧ್ಯಾನ ಕೆಣಕಿದ್ರಿಂದಾನೇ ಇಷ್ಟೆಲ್ಲ ಸಮಸ್ಯೆ ಆಗಿದ್ದು, ನಿನ್ ಜೀವನ ನರಕ ಆಗಿದ್ದು. ಅಲ್ಲ, ನೀನ್ ಮಾಡಿರೋ ತಪ್ಪನ್ನ ಸರಿ ಮಾಡೋದಕ್ಕೆ ನಾನೀಗ ಕೊಲೆ ಮಾಡಿದೆ. ಈ ಸ್ಥಿತಿಗೆ ನೀನು ನಿಮ್ಮಪ್ಪನೇ ಕಾರಣ ಕಣೋ. ನೋಡು, ಇನ್ ಸ್ವಲ್ಪ ದಿವಸದಲ್ಲೇ ನಿನ್ನನ್ನ ಬಿಟ್ಬಿಡ್ತಾರೆ. ಆಮೇಲಾದ್ರೂ ರಿತು ಜೊತೆಲಿ ಸಂಸಾರ ಮಾಡ್ಕೊಂಡು ನೆಟ್ಗಿರೋದ್ನ ಕಲಿ. ನಿಮ್ಮಪ್ಪ ಬದ್ಲಾಗ್ತಾರೋ ಇಲ್ವೋ, ನೀನಾದ್ರೂ ಬದ್ಲಾಗೋ ವಿಕ್ಕಿ. ವಾವ್, ಕೊಲೆ ಮಾಡಿದ್ ನೀನು, ಹೇಳ್ತಿರೋ ಹೆಸರು ಮಾತ್ರ ನಂದಲ್ವಾ? ಅಲ್ಲ ಮಾಮ್, ಈಗ ನೀನ್ ಏನ್ ಸಾಧನೆ ಮಾಡ್ಬಿಟ್ಟಿದ್ಯಾ ಅಂತ ನನಗ್ ಲೆಕ್ಚರ್ ಕೊಡ್ತಿದ್ಯಾ? ನೀನೇನು ತ್ಯಾಗ ಮಾಡಿಲ್ಲ, ನನ್ ತಲೆ ಮೇಲೆ ಚಪ್ಪಡಿ ಕಲೆತ್ತಾಕಿದ್ಯಾ ಅಷ್ಟೇ. ಮೊಲೆಸ್ಟೇಷನ್ ಕೇಸಲ್ಲಿ ನಂದೇನು ತಪ್ಪಿಲ್ಲ ಅಂತ ರಿಲೀಸ್ ಆಗ್ಬಿಟ್ಟಿದೆ. ಹೊಸದಾಗಿ ಮರ್ಡರ್ ಕೇಸ್ ಶುರುವಾಗಿರೋದ ನಿನ್ನಿಂದ. ಅಮ್ಮ ಅಂತ ಸುಮ್ನಿದ್ದೀನಿ, ಇಲ್ಲ ಅಂದ್ರೆ ನನಗೆ ಬರ್ತಿರೋ ಕೋಪಕ್ಕೆ. ಈ ಕೇಸ್ ಉಲ್ಟಾ ಹೊಡೆದ್ರೆ ಡ್ಯಾಡ್ ಸೆಂಟ್ರಲ್ ಮಿನಿಸ್ಟರ್ ಆಗೋದಿರ್ಲಿ, ಇರೋ MLA ಪದವಿನೂ ಕಿತ್ಕೋತಾರೆ. ಅವ್ರು ಮಾಡಿರೋ ಒಂದೊಂದು ಸ್ಕ್ಯಾಮುನು ಆಚೆ ಬರುತ್ತೆ. ಒಂದು ವರ್ಷ ಎಲ್ಲಾ ನ್ಯೂಸ್ ಚಾನಲ್ ಅವರು ನಮ್ಮನ್ನ ಹಾಕೊಂಡು ರೂಪುತ್ತಾರೆ. ಆಮೇಲೆ ಏನ್ ನಮ್ ಗತಿ? ಜೀವನ ಪೂರ್ತಿ ಹಿಂಗೆ ಇರ್ಬೇಕಾ? ಮಾಮ್, ಯಾರೋ ಬಂದು ನಮ್ ಕುಟುಂಬನ ಹಾಳು ಮಾಡ್ಲಿಲ್ಲ, ನೀನೇ ನಿನ್ ಕೈಯಾರೆ ನಮ್ ಕುಟುಂಬನ ಹಾಳು ಮಾಡಿರೋದು.
ತಗೋ ಬಾಯಿ ಸಿಹಿ ಮಾಡ್ಕೊ. ಇದ್ಯಾಕಜ್ಜಿ ದಿಢೀರಂತ ಸ್ವೀಟ್ ತಿನ್ಸ್ತಾ ಇದ್ದೀರಾ? ನೀನ್ ಮಾಡಿರೋ ಸಾಧನೆಗೆ ಬರೀ ಸಿಹಿ ತಿನ್ಸಿದ್ರೆ ಸಾಲಲ್ಲ, ಸಂಕ್ರಾಂತಿ ಹಬ್ಬನೇ ಆಚರಿಸ್ಬೇಕು. ನೀನ್ ಮಾಡಿರೋ ಸಾಧನೆಗೆ ಈ ಮನೆಯವ್ರು ಕೊಂಡಾಡದೆ ಇದ್ರೆ ಏನಂತೆ? ನಿನ್ನ ಅಜ್ಜಿ ನಾನಿದ್ದೀನಲ್ಲ, ನಾನ್ ನಿನ್ನನ್ನು ಕೊಂಡಾಡ್ತೀನಿ. ತಗೋ. ಅಜ್ಜಿ ನಾನೊಬ್ಳಿಗೆ ತಿನ್ಸಿದ್ರೆ ಹೇಗೆ? ನೀವು ತಿನ್. ಅಜ್ಜಿ ನನ್ ಮೇಲಿರೋ ಪ್ರೀತಿಗೆ ನೀವು ಸ್ವಲ್ಪ ಜಾಸ್ತಿನೇ ಕೊಂಡಾಡ್ತಿದ್ದೀರ. ನನ್ನ ಜವಾಬ್ದಾರಿ ಮಾಡಿದೀನಿ ಅಷ್ಟೆ. ನಿನ್ ಪಾಲಿಗೆ ಇದು ಕರ್ತವ್ಯ ಮಾತ್ರ, ಆದ್ರೆ ಈ ಮನೆ ಪಾಲಿಗೆ ಇದೊಂದು ಇತಿಹಾಸ. ಇಷ್ಟು ವರ್ಷದಲ್ಲಿ ಈ ಮನೆಯಲ್ಲಿ ಜೆಪಿ ಬಾಯಿ ಮುಚ್ಚಿಸಿದವಳು ನೀನೇ ಮೊದಲು. ಜೆಪಿನ ಸೋಲ್ಸಿದ್ದು ನೀನೇ ಮೊದಲು. ಅದು ಅಲ್ಲದೆ ಈ ಮನೆ ಸೊಸೆಯಾಗಿ ಕೆಲ್ಸಕ್ಕೆ ಹೋಗಿದ್ದು ನೀನೇ ಮೊದಲು. ಮನೆಯಲ್ಲಿ ಕೋರ್ಟಲ್ಲಿ ಅವನ್ ಬಾಯಿ ಮುಚ್ಚಿಸಿರೋ ನೀನು ಮುಂದೆ ಏನ್ ಮಾಡ್ತೀಯ ಅನ್ನೋ ಟೆನ್ಷನ್ ಜೆಪಿ ಒದ್ದಾಡ್ತಿದ್ದಾನೆ. ನಿನ್ನ ಸಾಧನೆ ನೋಡಿ ನನಗೆ ಹೆಮ್ಮೆ ಆಗ್ತಿದೆ ಭಾರ್ಗವಿ. ಇದೆಲ್ಲ ಸಾಧ್ಯ ಆಗಿದ್ದು ಅರ್ಜುನಿಂದ ಅಜ್ಜಿ. ಈ ಕೇಸ್ ದಾರಿ ತಪ್ಪಿದಾಗ, ನನ್ನ ಯೋಚನೆ ದಾರಿ ತಪ್ಪಿದಾಗ ಅದನ್ನ ತಿದ್ದಿ ಸರಿದಾರಿಗೆ ತಂದಿದ್ದು ಅರ್ಜುನ್. ಅವರಿಂದನೇ ಅಜ್ಜಿ ಇದೆಲ್ಲ ಸಾಧ್ಯ ಆಗಿತ್ತು. ಸಂಸಾರ ಅಂದ್ರೆ ಇದೆ ಅಲ್ವಾ, ಒಬ್ರನ್ನೊಬ್ರು ಬಿಟ್ಕೊಡದೆ ಒಬ್ರ ಕೈ ಒಬ್ರು ಹಿಡಿದು ಮುಂದೆ ನಡೆಯೋದೇ ದಂಪತಿಗಳ ಲಕ್ಷಣ. ಇಲ್ಲಿ ದ್ವೇಷದ ಜೊತೆಗೆ ಪ್ರೀತಿ ಪ್ರೇಮನೂ ಇರುತ್ತೆ. ಅದನ್ನ ಗುರ್ತಿಸಿ ಸಾಮರಸ್ಯದಲ್ಲಿ ನಡಿಬೇಕು. ನಿಮ್ಮಿಬ್ರು ಬಂಧ ಗಟ್ಟಿ ಆಗ್ತಿದೆ. ನಿಮ್ ಮೇಲೆ ಯಾರ್ ಕಣ್ಣು ಬೀಳದೆ ಇರ್ಲಿ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೊಳ್ತಿದ್ದೀನಿ ಭಾರ್ಗವಿ. ನಾನೊಬ್ಬ ಲಾಯರ್ ಆಗಿ ಗೆಲ್ಲೋದಷ್ಟೇ ಅಲ್ಲ ಅಜ್ಜಿ, ಅರ್ಜುನ್ ಹೆಂಡತಿಯಾಗಿ ಗೆಲ್ಬೇಕು. ಖಂಡಿತ ಗೆಲ್ತೀಯ, ಆ ನಂಬಿಕೆ ನನ್ಗಿದೆ ಭಾರ್ಗವಿ. ನಿಮ್ ಒಳ್ಳೆ ಮನ್ಸಿಗೆ ಎಲ್ಲಾನು ಒಳ್ಳೇದೇ ಆಗತ್ತೆ ಭಾರ್ಗವಿ. ತಾಳಿದವನು ಬಾಳಿಯಾನು ಅನ್ನೋ ಗಾದೆ ಸುಳ್ಳಾಗ್ಲಿಲ್ಲ. ಕೊನೆಗೂ ನಾನೇನ್ ಅಂದ್ಕೊಂಡಿದ್ನೋ ಅದೇ ನಿಜ ಆಗ್ತಾ ಇದೆ. ಆ ಕೊಂಪೆನ ಬಿಟ್ಟು ಮಹಾರಾಣಿ ತರ ಇರ್ಬೇಕು ಅಂತ ಈ ಮನೆಗ್ ಬಂದ್ ಸೇರ್. ಆದ್ರೆ ಇಲ್ಲಿ ನನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಮೂಲೆ ಗುಂಪು ಮಾಡಿದ್ರು. ನಾನಾಗ್ ನಾನೇ ಕೇಸಕ್ ಸಹಾಯ ಮಾಡ್ತೀನಿ ಅಂತ ಮುಂದೆ ಬಂದೆ, ಕತ್ತೆ ತರ ದುಡ್ದೆ. ಆದ್ರೆ ನೀನಿದಕ್ಕೆಲ್ಲ ಲಾಯಕ್ಕಿಲ್ಲ ಅಂತ ತಿರ್ಗಾ ನನ್ನ ಮೂಲೆಗೆ ಸೇರ್ಸದು. ಕಾಲ ಬದಲಾದ್ರೂ ಹಣೆ ಬರಹ ಬದಲಾಗೋದಿಲ್ಲ ಅಂತ ಯಾರೋ ಹೇಳಿದ್ ನೆನ್ಪು. ಆದ್ರೆ ಈಗ ಕಾಲನೂ ಬದಲಾಗ್ತಿದೆ, ಹಣೆ ಬರಹನೂ ಬದಲಾಗ್ತಿದೆ. ಇಷ್ಟು ದಿನ ಎಲ್ಲರಿಗೂ ಹೆದ್ರಿ ತಲೆ ಬಾಗ್ತಿದ್ದ ಬೃಂದ ಇನ್ನು ಮುಂದೆ ಎಲ್ಲರನ್ನೂ ಹೆದರ್ಸಿ ನಡ್ಗೋ ತರ ಮಾಡ್ತಾಳೆ. ತನ್ನ ಆಟಕ್ಕೆ ತಕ್ಕಂಗೆ ಎಲ್ಲರನ್ನೂ ಕುಣಿಸ್ತಾಳೆ. ಒಂದ್ ಕಡೆ ಭಾರ್ಗವಿ ಮನೆಯಿಂದ ಆಚೆ ಹೋಗ್ತಾಳೆ, ಚರಕ್ ತೆಪ್ಪಗೆ ನನ್ನ ಒಪ್ಕೋತಾನೆ.
ಇನ್ನೊಂದ್ ಕಡೆ ಈ ಮನೇಲಿ ನೀನ್ ಯಾರು ಅಲ್ಲ ಬೃಂದ ಅಂತಿದ್ದೋರು ಈ ಮನೆಗೆ ಮಹಾರಾಣಿ ನೀನು ಹೇಳ್ದಂಗ್ ಕೇಳ್ಕೊಂಡು ಗುಲಾಮರ ತರ ಇರ್ತೀವಿ ಅಂತಾರೆ. ಬೃಂದಾ ಪಾಟೀಲ್ ಈ ಮನೆ ಸರ್ವಾಧಿಕಾರಿಯಾಗಿ ಮೆರಿತಾಳೆ. ಅಷ್ಟಕ್ಕೂ ನಮ್ಮ ಮಾವನ್ ಕುತಂತ್ರ ಬಿಟ್ರೆ ಈ ಮನೇಲಿ ಚಾಲಾಕಿ ಬುದ್ಧಿ ಇರೋದು ನನಗ್ ಮಾತ್ರ. ತಲೆ ಕೆಡ್ಸ್ಕೋಬೇಡಿ ಮಾವ, ಈ ಮನೆನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀನಿ. ಇಷ್ಟು ದಿನ ಹಾರಾಡ್ತಿದ್ ಬೃಂದ ನಿಮ್ ಪವರ್ ನೋಡಿ ಸೈಲೆಂಟ್ ಆಗಿದ್ದಾಳೆ. ಅವಳ ಸ್ಥಾನ ಯಾವುದು ಅಂತ ಅವಳಿಗೆ ತೋರಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಭಾರ್ಗವಿ. ಇಲ್ಲಿ ಯಾರನ್ನ ಕುಗ್ಸೋ ಉದ್ದೇಶ ಇಲ್ಲ ಭಾವ. ನನ್ಗೆ ನನ್ನ ಕರ್ತವ್ಯನ ನಾನು ಮಾಡ್ತಿದ್ದೀನಿ. ಹಾಗೆ ಬೃಂದಕ್ಕಂಗೆ ಒಳ್ಳೆ ಗಂಡನಾಗಿದ್ದು ನೀವು ನಿಮ್ ಕರ್ತವ್ಯನ ನಿಭಾಯಿಸಿ. ಅವಳು ಮಾಡಿರೋ ತಪ್ಪು ಒಂದ ಎರಡ, ಅವಳನ್ನ ಯಾವತ್ತೂ ಕ್ಷಮಿಸಕ್ ಸಾಧ್ಯನೇ ಇಲ್ಲ. ನಿಜ, ತಪ್ಪು ಮಾಡಿದ್ದಾರೆ. ಆದ್ರೆ ಆ ತಪ್ಪನ ಮಾಡಿದ್ದು ನಿಮ್ ಪ್ರೀತಿ ಪಡೆಯಕ್ಕೆ. ಯಾರಿಗೊತ್ತು, ನೀವ್ ಬದ್ಲಾದ್ರೆ ಅವರು ಬದ್ಲಾಗ್ಬೋದಲ್ವಾ? ನೀವಂದ್ರೆ ಅವಳಿಗೆ ಪ್ರಾಣ ಭಾವ. ಅಟ್ಲೀಸ್ಟ್ ಅವಳ ಪ್ರೀತಿನ ಗೌರವಿಸಿ, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಪ್ರೀತಿ ಅನ್ನೋದು ಬಲವಂತವಾಗಿ ಹುಟ್ಟೋದಿಲ್ಲ ಅಂತ ನೀವೇ ಹೇಳ್ತಿದ್ರಲ್ಲ ಭಾರ್ಗವಿ. ನನಗೂ ಅಷ್ಟೇ ಯಾವತ್ತೂ ಬೃಂದ ಮೇಲೆ ಪ್ರೀತಿ ಆಗ್ಲಿಲ್ಲ. ನನ್ನ ಜೀವನನ ಈ ಪರಿಸ್ಥಿತಿಗೆ ತಂದೋಳೆ ಅವಳು. ಬಿಸಿ ತುಪ್ಪನ ಬಾಯಲ್ಲಿ ಇಟ್ಕೊಂಡು ನುಂಗೋಕೋ ಆಗದೆ ಉಳೋಕೋ ಆಗದೆ ಒದ್ದಾಡ್ತಾ ಇದ್ದೀನಿ. ಹೋಗ್ಲಿ ಬಿಡಿ, ನಿಮ್ಮ ಹತ್ರ ಹೇಳಿ ಏನ್ ಪ್ರಯೋಜನ. ನೀವು ಅರ್ಜುನ್ ಇಬ್ರು ಸಂತೋಷವಾಗಿರಿ. ಆದ್ರೆ ನನ್ನ ಸಂಸಾರ ಸರಿ ಹೋಗ್ಬೇಕು ಅಂತ ನನಗೆ ಫೋರ್ಸ್ ಮಾಡಬೇಡಿ. ಅದೊಂದು ಸಹಾಯ ಮಾಡಿ ಸಾಕು.